ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾದ್ ಗಂಧೋ ವಾತಿ ಏವಂ ಪುಣ್ಯಸ್ಯ ಕರ್ಮಣಃ ದೂರಾದ್ ಗಂಧೋ ವಾತಿ. ಕುಸುಮಿತವಾದ ವೃಕ್ಷದ ಪರಿಮಳವು ದೂರಕ್ಕೆ ಬರುವಂತೆ ಪುಣ್ಯಕರ್ಮದ ಪರಿಮಳವು ಕೂಡ ಹತ್ತಿರ ಹೋಗಬೇಕು ಅಂತಿಲ್ಲ, ದೂರದಿಂದಲೇ ಬರುತ್ತೆ. ಅದಕ್ಕೆ ಮಹಾಭಾರತದ ಒಂದು ಉದಾಹರಣೆ ಕೊಡಬೇಕು ಅಂತ ಅಂದ್ಕೊಂಡ್ರು. ಧರ್ಮರಾಜನ ಉದಾಹರಣೆ. ಯುಧಿಷ್ಠಿರ ಅದ್ಭುತವಾದ ವ್ಯಕ್ತಿಯವನು, ನಿಷ್ಕಲ್ಮಶವಾಗಿ ಬದುಕಿದವನು. ಅವನು ಯಮಧರ್ಮನ ಅವತಾರ. ಅಂದರೆ ಅವತಾರ ಬಿತ್ತಿದ ಧರ್ಮ ಅಂತ, ಯಮಧರ್ಮ ಅಂತ ನಾವು ಅದನ್ನು ಗಮನಿಸಬೇಕು. ಯಮನಿಗೆ ಧರ್ಮರಾಜ ಅಂತ ಹೆಸರಿದೆ. ಯಮನ ಇನ್ನೊಂದು ಪರ್ಯಾಯ ನಾಮ ಧರ್ಮರಾಜ ಅಂತ. ಆ ಧರ್ಮರಾಜನೇ ಭೂಮಿಯಲ್ಲಿ ಬಂದಿದ್ದು ಯುಧಿಷ್ಠಿರನಾಗಿ, ಧರ್ಮರಾಜನಾಗಿ. ಪಾಂಡವರ ವನವಾಸ ಮುಗಿದಿತ್ತು, ಅಜ್ಞಾತವಾಸ ನಡೀತಾ ಇತ್ತು. ದ್ಯೂತದ ನಿಯಮ ಏನಿತ್ತು? ವನವಾಸ ಮಾಡಬೇಕು ಪಾಂಡವರು, ಆಮೇಲೆ ಅಜ್ಞಾತವಾಸ ಮಾಡಬೇಕು. ಅಜ್ಞಾತವಾಸ ಅಂದರೆ ಗೊತ್ತಾಗದಂತೆ ಇರಬೇಕು ಅಂತ, 1 ವರ್ಷ ಯಾರಿಗೂ ಗೊತ್ತಾಗದಂತೆ ಇರಬೇಕು ಅಂತ. ಪತ್ತೆ ಹಚ್ಚಿದರೆ, ಗುರುತು ಪತ್ತೆ ಹಚ್ಚಿದರೆ ಪುನಃ ವನವಾಸ, ಪುನಃ ಅಜ್ಞಾತವಾಸ ಅಂತ. ಹಾಗೊಂದು ವ್ಯವಸ್ಥೆ ಇಟ್ಟಿದ್ದ ದುರ್ಯೋಧನ. ಮತ್ತೆ ಮತ್ತೆ ಅವ್ರನ್ನ ಕಾಡಿಗೆ ಕಳಿಸ್ಬೇಕು ಅಂತ. ನಾಡಿಗೆ ಬರಲೇಬಾರ್ದು ಅವರು, ಹೇಗಾದರೂ ಪತ್ತೆ ಹಚ್ಬೋದು. ಈಗ ಭೀಮನಂತವನು ಎಲ್ಲಿ ಅಡಗ್ಬೋದು ಹೇಳಿ? ಸಾಧ್ಯವೇ ಇಲ್ಲ. ಪಾಂಡವರ ದೇಹ ಲಕ್ಷಣಗಳು ಅಂಥದ್ದು ಒಂದು. ನಕುಲ ಲೋಕೋತ್ತರ ಸುಂದರ, ಭೀಮ ಅವನ ಆಕೃತಿ ಅಂಥದ್ದು ಒಂದು, ದೊಡ್ಡದು ಮಾತ್ರ ಅಲ್ಲ, ವಿಶಿಷ್ಟವಾದ್ದು ಒಂದು. ಅರ್ಜುನನು ಕೂಡ ಹಾಗೆ ಅವರ ವ್ಯಕ್ತಿತ್ವ, ಮಹಾಪುರುಷ ಲಕ್ಷಣಗಳು ಇದೆಲ್ಲ ಇದ್ದಿದ್ದರಿಂದ ಅವ್ರನ್ನ ಹೇಗಾದರೂ ಪತ್ತೆ ಹಚ್ಬೋದು ಅನ್ನೋ ಧೈರ್ಯ ಅವನಿಗಿತ್ತು, ದುರ್ಯೋಧನನಿಗೆ. ಹಾಗಾಗಿ ಪಣ ಆಗಿತ್ತು. ಅಜ್ಞಾತವಾಸದ ಸಮಯದಲ್ಲಿ ಪತ್ತೆ ಹಚ್ಚಿದರೆ ಪುನಃ ವನವಾಸ ಮತ್ತು ಅಜ್ಞಾತವಾಸ ಅಂತ. ಅಜ್ಞಾತವಾಸ ನಡೀತಾ ಇದೆ, ಮುಂದೆ ಹೋಗ್ತಾ ಇದೆ. ಏನು ಮಾಡಿದ್ರು ಪತ್ತೆ ಆಗ್ತಾ ಇಲ್ಲ ಪಾಂಡವರು. ಮಂತ್ರಾಲೋಚನೆ ಸಭೆ ನಡೀತು ಹಸ್ತಿನಾವತಿಯಲ್ಲಿ. ಏನು ಮಾಡೋದು, ಹೇಗೆ ಪತ್ತೆ ಹಚ್ಚೋದು ಪಾಂಡವರನ್ನು? ಗುರುತು ಸಿಕ್ಕಿದ್ರೆ ಮುಗೀತು, ಮತ್ತೆ ಗೆದ್ದ ಅವನು. ಇನ್ನು 13 ವರ್ಷಕ್ಕೆ ಚಿಂತೆ ಇಲ್ಲ. ಹೇಗೆ ಗುರುತು ಹಚ್ಚುವುದು ಅನ್ನುವಾಗ ಆ ಸಭೆಯಲ್ಲಿ ಇದ್ದ ಭೀಷ್ಮರು ಕೆಲವು ಮಾತುಗಳನ್ನ ಹೇಳ್ತಾರೆ. ಬಹಳ ಸುಲಭ. ಭೀಮನೂ ಕೂಡ ಗುರುತು ಸಿಕ್ಕದೆ ಹೋಗ್ಬಿಡ್ಬೋದು, ಅರ್ಜುನನೂ ಗುರುತು ಸಿಕ್ಕದೆ ಹೋಗ್ಬೋದು, ಇವರುಗಳೆಲ್ಲ ಗುರುತು ಸಿಗದೆ ಇರ್ಬೋದು. ಆದರೆ ಯುಧಿಷ್ಠಿರ ಇದ್ದರೆ, ಧರ್ಮರಾಜ ಇದ್ದರೆ ಅವನನ್ನು ನೋಡಿ ಗುರುತು ಹಚ್ಚಬೇಕು ಅಂತಿಲ್ಲ, ಆ ಊರನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವನಿದ್ದಾನೆ ಅಂತ. ಆ ಭೀಷ್ಮರ ಮಾತುಗಳನ್ನು ನೋಡಿ ಆ ಸಭೆಯಲ್ಲಿ ಹೇಳೋದವರು ಈ ಲಕ್ಷಣಗಳ ಮೇಲೆ ಅಲ್ಲಿ ಹೋಗ್ತಾರೆ, ಮತ್ತು ಪತ್ತೆ ಹಚ್ತಾರೆ ಪಾಂಡವರನ್ನು, ಕೌರವರು. ಪುರೇ ಜನಪದೇ ಚಾಪಿ ಯತ್ರ ರಾಜ ಯುಧಿಷ್ಠಿರ ಧರ್ಮರಾಜ ಅವನು ಎಲ್ಲಿರ್ತಾನೋ, ಯಾವ ಪುರದಲ್ಲಿರ್ತಾನೋ ಅಂದರೆ ನಗರದಲ್ಲಿರ್ತಾನೋ, ಯಾವ ಜನಪದದಲ್ಲಿ ಅಂದರೆ ಹಳ್ಳಿಯಲ್ಲಿರ್ತಾನೋ. ಜನಪದ ಅಂದರೆ ಹಳ್ಳಿ, ಪುರ ಅಂದರೆ ನಗರ. ಗ್ರಾಮವಾಗಲಿ ನಗರವಾಗಲಿ ಎಲ್ಲಿ ಯುಧಿಷ್ಠಿರ ಇರ್ತಾನೋ ಅಲ್ಲಿಯ ಜನರನ್ನು ನೋಡಿ ಅಂತ. ಸಾಮಾನ್ಯ ಜನರನ್ನು ನೋಡಿ ಗೊತ್ತಾಗುತ್ತೆ, ಅಲ್ಲಿ ಧರ್ಮರಾಜ ಇದ್ದಾನೆ ಅಂತ ಗೊತ್ತಾಗುತ್ತೆ. ಸಾಮಾನ್ಯ ಜನರ ಸ್ವಭಾವ ಬದಲಾಗುತ್ತೆ ಅಲ್ಲಿ, ಸಾಮಾನ್ಯ ಜನರ ಸ್ವರೂಪ ಬದಲಾಗುತ್ತೆ ಅಲ್ಲಿ, ಜನರ ಬುದ್ಧಿ ಬದಲಾಗುತ್ತೆ ಅಲ್ಲಿ. ಅಂಥವನು ರಾಜನಾಗಬೇಕು. ಹೇಗೆ ಬದಲಾಗುತ್ತೆ ಅಂದರೆ ಭೀಷ್ಮರು ಹೇಳ್ತಾರೆ, ದಾನಶೀಲ ವದಾನ್ಯಶ್ಚ. ಜನರು ತಾನಾಗಿ ಧಾರಾಳಿಗಳಾಗ್ತಾರೆ. ದಾನಶೀಲರು ಅಂದರೆ ದಾನವೇ ಸ್ವಭಾವ ಅಂತ. ದಾನ ಕೊಡದಿದ್ರೆ ಸಮಾಧಾನ ಆಗೋದಿಲ್ಲ ಅಂತ. ಅಂಥ ಸ್ವಭಾವ ಬರುತ್ತೆ ಜನಗಳಿಗೆ. ನಿವೃತ್ತೋ ಹ್ರೀನಿಷೇವಕಃ, ವಿನಯ ಬರುತ್ತೆ ಜನರಿಗೆ ತಾನಾಗಿ. ಲಜ್ಜೆ ಬರುತ್ತೆ, ಲಜ್ಜಾಶೀಲರಾಗ್ತಾರೆ ಜನಗಳು. ಹಾಗಾಗಿ ಯುಧಿಷ್ಠಿರ ಇದ್ದರೆ ಆ ಊರಿನ ಜನ ಹಾಗಾಗಬೇಕು ಅಂತ. ಹಾಗಾದರೆ ಅಲ್ಲಿ ಯುಧಿಷ್ಠಿರಿದ್ದಾನೆ, ಜನರ ಸ್ವಭಾವ ಈ ರೀತಿ ಬದಲಾಗಿದ್ದಲ್ಲಿ ಅಂತ ನೋಡಿ ಅಂತ ಭೀಷ್ಮರು ಹೇಳ್ಕೊಡೋದು. ನೋಡಿ, ಒಳ್ಳೆತನ ದುರುಪಯೋಗ ಆಗೋದು ಹೇಗೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಒಳ್ಳೆಯವರು ದುರುಪಯೋಗ ಆಗೋದು ಹೇಗೆ, ಒಳ್ಳೆತನ ದುರುಪಯೋಗ ಆಗೋದು ಹೇಗೆ, ಇದೆಲ್ಲ ಭೀಷ್ಮರಿಗೆ ಇದರೆಲ್ಲ ತಜ್ಞತೆ ಇದೆ. ಅವನು ಒಳ್ಳೆತನ ಹೇಗೆ ಇಲ್ಲಿ ದುರ್ಬಳಕೆ ಆಯಿತು ಅಂತ.
ಭೀಷ್ಮರು ಹೇಳ್ತಾರೆ, ಜನರ ಮಾತು ಬದಲಾಗುತ್ತೆ, ಪ್ರಿಯವಾದಿಗಳಾಗ್ತಾರೆ ಜನರು, ನೋವಾಗುವಾಗ ಮಾತಾಡೋ ಅಭ್ಯಾಸ ಕಡಿಮೆ ಆಗುತ್ತೆ, ಹಿತವಾಗುವಂತೆ ಪ್ರಿಯವಾಗುವಂತೆ ಜನ ಮಾತಾಡ್ತಾರೆ. ದಾಂತಹ ಜನರಲ್ಲಿ ಸಂಯಮ ಬರುತ್ತೆ, ಲಂಪಟತನ ಕಡಿಮೆ ಆಗುತ್ತೆ, ಸಂಯಮ ಬರುತ್ತೆ. ಭವ್ಯ ಸತ್ಯಪರೋ ಜನ, ಜನರು ಸತ್ಯವನ್ನು ಮಾತಾಡ್ತಾರೆ, ಅಲ್ಲಿ ಸುಳ್ಳು ಕಡಿಮೆ ಆಗುತ್ತೆ. ಹೃಷ್ಟ ಪುಷ್ಟ ಶುಚಿರ್ ದಕ್ಷ, ಅಲ್ಲಿ ಜನ ಹೃಷ್ಟರಾಗಿರ್ತಾರೆ, ಅಂದರೆ ಸಂತೋಷ ಇರುತ್ತೆ, ಪುಷ್ಟರಾಗ್ತಾರೆ, ಪುಷ್ಟಿ ಇರುತ್ತೆ. ಶುಚಿ, ಸ್ವಚ್ಛವಾಗಿರ್ತಾರೆ, ಅಂದರೆ ನಡತೆಯಲ್ಲಿಯೂ ಶರೀರದಲ್ಲಿಯೂ ಮನಸ್ಸಿನಲ್ಲಿಯೂ ಶುಚಿ ಆಗ್ತಾರೆ ಜನಗಳು. ದಕ್ಷ ಅಂತ ದಕ್ಷತೆ ಬರುತ್ತೆ. ಅದಕ್ಷರು, ಜಡರು, ಸೋಮಾರಿಗಳು ಅಲ್ಲ, ದಕ್ಷರಾಗ್ತಾರೆ ಜನಗಳು. ಇದೆಲ್ಲ ಬರುತ್ತೆ, ಸಾಮರ್ಥ್ಯ ಬರುತ್ತೆ ಜನರಿಗೆ, ಸತ್ಯ ಬರುತ್ತೆ ಆ ಪ್ರದೇಶದಲ್ಲಿ. ಅಸೂಯೆ ಕಡಿಮೆ ಆಗುತ್ತೆ, ಅಭಿಮಾನ ದುರಭಿಮಾನ ಕಡಿಮೆ ಆಗುತ್ತೆ, ಮತ್ಸರ ಕಡಿಮೆ ಆಗುತ್ತೆ. ಜನರು ತಾನಾಗಿ ಧರ್ಮದ ಬಗ್ಗೆ ಪ್ರೀತಿ ಬಳಸ್ಕೊಳ್ತಾರೆ, ಧರ್ಮರತರಾಗ್ತಾರೆ ಜನರು. ಅಲ್ಲಿ ವೇದಘೋಷ ಹೆಚ್ಚಾಗತ್ತೆ, ಬ್ರಹ್ಮಘೋಷಾಶ್ಚ ಭೂಯಾಂಸಃ ಪೂರ್ಣಾಹುತ್ಯಸ್ತಥೈವ ಚ. ವೇದಾಧ್ಯಯನ ವೇದಘೋಷ ಜಾಸ್ತಿ ಆಗುತ್ತೆ ಆ ಪರಿಸರದಲ್ಲಿ. ಪೂರ್ಣಾಹುತಿಗಳು ಎಲ್ಲೆಂದರಲ್ಲಿ ಯಜ್ಞಗಳು, ಪೂರ್ಣಾಹುತಿಗಳು. ಪೂರ್ಣಾಹುತಿ ಅನ್ನೋ ಪದವನ್ನು ಯಾಕೆ ಬಳಸ್ತಾರೆ ಅಂದರೆ, ಯಜ್ಞಗಳು ಪ್ರಾರಂಭ ಆಗ್ತವೆ ತುಂಬ ಸಂಖ್ಯೆಯಲ್ಲಿ ಮತ್ತು ಪೂರ್ಣ ಆಗ್ತವೆ ಅವೆಲ್ಲ ಅಂತ, ಅರ್ಧದಲ್ಲೇ ನಿಲ್ಲೋದಿಲ್ಲ ಅಂತ. ಹಾಗಾಗಿ ಪೂರ್ಣಾಹುತಿಗಳು ಹೆಚ್ಚುತ್ತವೆ ಅಲ್ಲಿ. ಕೃತವಶ್ಚ ಭವಿಷ್ಯಂತಿ ಭೂಯಾಂಸೋ ಭೂರಿ ದಕ್ಷಿಣಾ. ಆ ಕ್ರತುಗಳಲ್ಲಿ, ಯಜ್ಞಗಳಲ್ಲಿ ಧಾರಾಳವಾಗಿ ದಕ್ಷಿಣೆ ಮತ್ತೊಂದು ಇಂಥದ್ದೆಲ್ಲ ಹೆಚ್ಚಾಗುತ್ತೆ ಅಲ್ಲಿ, ಅಂದರೆ ದಾನಶೀಲತೆ ಹೆಚ್ಚಾಗತ್ತೆ. ಅದು ಮಾತ್ರ ಅಲ್ಲ, ಪ್ರಕೃತಿಯಲ್ಲೇ ಬದಲಾವಣೆ ಬರುತ್ತೆ. ಸಮ್ಯಗ್ ವರ್ಷೀಚ ಸದಾ ಚ ತತ್ರ ಪರ್ಜನ್ಯ ಸಮ್ಯಗ್ ವರ್ಷೀ ನ ಸಂಶಯ. ಸದಾ ಈ ವರ್ಷ ಮುಂದಿನ ವರ್ಷ ಇಲ್ಲ ಅನ್ನೋ ಥರ ಇಲ್ಲ. ಕಳೆದ ವರ್ಷ ಒಳ್ಳೆ ಮಳೆ ಇತ್ತು, ಹಾಗೆ ಈ ವರ್ಷ ಬರಲ್ಲ, ಅದಿಲ್ಲ ಅಂತ. ಸದಾ ಅಂತ ಯಾವಾಗಲೂ ಪರ್ಜನ್ಯ ತತ್ರ ಸಮ್ಯಗ್ ವರ್ಷಿ, ಪರ್ಜನ್ಯ ಯಾವಾಗಲೂ ಚೆನ್ನಾಗಿ ಮಳೆ ಬರೆಸ್ತಾನೆ ಅಲ್ಲಿ ಆ ಪರಿಸರದಲ್ಲಿ. ಸಂಪನ್ನ ಸಸ್ಯ ಚಮಹಿ, ಭೂಮಿ ಸಂಪನ್ನ ಸಸ್ಯ ಶ್ಯಾಮಲ, ಆ ತರಹ ಆಗುತ್ತೆ ಭೂಮಿ. ಎಲ್ಲೆಂದರಲ್ಲಿ ಹಸಿರು, ನಿರಾತಂಕ ಭವಿಷ್ಯತಿ. ಸಸ್ಯಗಳಿಗೆ, ಪ್ರಕೃತಿಗೆ ಆತಂಕ ಕಡಿಮೆ ಆಗುತ್ತೆ, ಪ್ರಕೃತಿ ಪೀಡೆ ಕಡಿಮೆ ಇರುತ್ತೆ ಅಲ್ಲಿ. ಗುಣವಂತ ಚ ಧಾನ್ಯಾನಿ, ಅಂದರೆ ಒಳ್ಳೆ ಬೆಳೆ ಬರುತ್ತೆ ಅಂತ ಮಾತ್ರ ಅಲ್ಲ, ಧಾನ್ಯಗಳಲ್ಲಿ ಗುಣ ಇರುತ್ತೆ ಅಂತ. ಆದಾಯ ಧಾನ್ಯದಲ್ಲಿ ಯಾವ ಗುಣ ಇರಬೇಕೋ ಆ ಗುಣ. ಗುಣವಂತ ಚ ಧಾನ್ಯಾನಿ ರಸವಂತಿ ಫಲಾನಿ ಚ. ಈ ಫಲಗಳು ಸಿಗ್ತವೆ ಬೇಕಾದಷ್ಟು, ಫಲದಲ್ಲಿ ರಸ ಇರೋದಿಲ್ಲ ಅಷ್ಟೇ. ನಿಮಗೆ ಯಾವ ಕಾಲದಲ್ಲಿ ಯಾವ ಹಣ್ಣು ಬೇಕು, ಆ ಕಾಲದಲ್ಲಿ ಎಲ್ಲ ಹಣ್ಣುಗಳು ಸಿಗ್ತವೆ, ಆದರೆ ಅದರಲ್ಲಿ ಆ ರಸ ಇದೆಯಾ ಅಂದರೆ ರಸ ಇಲ್ಲ ಅಂತ. ನಿಮಗೆ ಯಾವುದು ಇಂಥದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಮಾವಿನ ಹಣ್ಣು ಸಿಗುತ್ತೆ, ಆದರೆ ಆ ಮಾವಿನ ಹಣ್ಣಾಗಿರೋದಿಲ್ಲ, ಆಕಾರ ಮಾತ್ರ ಹಾಗಿರುತ್ತೆ ಅಷ್ಟೇ ಹೊರತು ಆ ಪರಿಮಳವ, ಆ ರುಚಿಯೋ ಇರೋದಿಲ್ಲ. ಆ ರೀತಿಯಲ್ಲ, ರಸವಂತಿ ಫಲಾನಚ, ಫಲಗಳಲ್ಲಿ ಇರಬೇಕಾದ ರಸ ಇರುತ್ತೆ. ಗಂಧವಂತಿ ಚ ಮಾಲ್ಯಾನಿ, ಹೂಗಳಲ್ಲಿ ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿ. ಶುಭ ಶಬ್ದ ಚ ಭಾರತಿ, ಮಾತುಗಳಲ್ಲಿ ಮಂಗಲ ಮನೆ ಮಾಡುತ್ತೆ. ಅಂದರೆ ಅವನ ಉಪಸ್ಥಿತಿ ಮಾತ್ರದಿಂದ ಅಂತ, ಧರ್ಮರಾಜನ ಉಪಸ್ಥಿತಿ ಮಾತ್ರದಿಂದ ಪರಿಸರದಲ್ಲಿ ಪ್ರಭಾವ ಆಗುತ್ತೆ. ನೋಡಿ, ನಾವು ಧರ್ಮರಾಜನ ಬಗ್ಗೆ ಏನು ತಿಳ್ಕೊಂಡಿದ್ದೇವೆ? ನಮ್ಮ ಯಕ್ಷಗಾನದಲ್ಲಿ ನೋಡಬೇಕು, ಧರ್ಮರಾಜ ಅಂದರೆ ನಾವು ಯಾವಾಗಲೂ ಹೇಳೋದು ಅದನ್ನು. ಆ ಕೊನೆಯವನೊಬ್ಬನ ಇರ್ತಾನಲ್ಲ, ಅವನಿಗೆ ಧರ್ಮರಾಜನ ಪಾತ್ರ ಮಾಡಿ ಕಳಿಸ್ತಾರೆ ಯಕ್ಷಗಾನದಲ್ಲಿ. ಅವನಿಗೆ ಪಾತ್ರವನ್ನು ಕೊಡಬೇಕು ಅನಿವಾರ್ಯ, ಕೊಡದಿದ್ದರೆ ಉಪಾಯ ಇಲ್ಲ. ಅವನಿಗೆ ಧರ್ಮರಾಜನ ಪಾತ್ರ ಮಾಡಿ ಕಳಿಸೋದು. ಅವನನ್ನು ಈ ಉಳಿದ ಒಳ್ಳೊಳ್ಳೆ ಪಾತ್ರಧಾರಿಗಳು ಅವನನ್ನು ಹಳಿಯೋದು ಮತ್ತೆ ಅವನು ಭಟ್ರು, ಪುರಾಣ ಹೇಳೋ ಭಟ್ರು ಅನ್ನೋ ಥರ ಎಲ್ಲ ಚಿತ್ರಣ ಮಾಡ್ತಾರೆ ಯಕ್ಷಗಾನದಲ್ಲಿ, ಅದು ಬೇರೆ ಬೇರೆ ಕಡೆಗೆ. ಆದರೆ ವಾಸ್ತವವಾಗಿ ಅವನು ಎಂಥವನು ಅಂದರೆ, ಅವನ ಸಾನ್ನಿಧ್ಯ ಮಾತ್ರದಿಂದ ಅವನೇನು ಮಾಡಬೇಕು ಅಂತಿಲ್ಲ. ಅವನು ಯಾವ ಊರಲ್ಲಿದ್ದರೆ ಆ ಊರು ಹೀಗಾಗುತ್ತೆ ಅಂತ. ಪುಣ್ಯಸ್ಯ ಕರ್ಮಣೋ ದೂರಾದ್ ಗಂಧೋ ವಾತಿ, ವಾಯುಶ್ಚ ಸುಖ ಸಂಸ್ಪರ್ಶ ನಿಷ್ಪತಿ ಪಂಚದರ್ಶನಂ. ಅಲ್ಲಿ ಗಾಳಿ ಬೀಸಿದರೆ ಹಿತವಾದ ಗಾಳಿ ಬೀಸುತ್ತೆ, ಅದರ ಸಂಸ್ಪರ್ಶವೇ ಸುಖ ಅಂತ ಗಾಳಿ ಬೀಸುತ್ತೆ. ಅಂದರೆ ಗಾಳಿಯಲ್ಲಿ ಧರ್ಮರಾಜನ ಪ್ರಭಾವ ಇರುತ್ತೆ. ನಿಷ್ಪ್ರತಿ ಪಂಚದರ್ಶನಂ, ಅಲ್ಲಿ ದೃಶ್ಯವೆಲ್ಲ ಮಂಗಲಕರ. ನಭಯಂ ತ್ವಾವಿಷಯ ತತ್ರ ಯತ್ರ ರಾಜ ಯುಧಿಷ್ಠಿರ. ಧರ್ಮರಾಜನಿದ್ದಲ್ಲಿ ಭಯ ದೂರ, ಅಲ್ಲಿ ಭಯವಿಲ್ಲ. ಗಾವಶ್ಚ ಬಹುಲಾಸ್ತತ್ರ, ಗೋವುಗಳು ಬಹಳ ಅಲ್ಲಿ ಅವನಿರುವಲ್ಲಿ, ಗೋವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತು ಎಂಥ ಗೋವುಗಳು ಅಂದರೆ, ಈ ನಚಿಕೇತ ಪ್ರಸ್ತಾಪ ಮಾಡ್ತಾರೆ ಆ ಥರದ ಗೋವುಗಳಲ್ಲ. ನ ಕೃಶ ನಚ ದುರ್ಬಲ, ಕೃಶ ಅಲ್ಲ, ದುರ್ಬಲ ಅಲ್ಲ, ಅಂದರೆ ತುಷ್ಟಪುಷ್ಟವಾದ ಗೋವುಗಳು ಅಲ್ಲಿ, ಹೃಷ್ಟಪುಷ್ಟವಾದ ಗೋವುಗಳು. ಪಯಾಂಸಿ ದದ್ದ ಸರ್ಪೇಂಶಿ ರಸವಂತಿ ಹಿತಾನಿಚ. ಹಾಲು, ಮೊಸರು, ತುಪ್ಪ. ಪಯಾಂಸಿ ಹಾಲು, ದಧಿ ಮೊಸರು, ಸರ್ಪೇಂಶಿ ತುಪ್ಪ, ಇದೆಲ್ಲ ರಸವತ್ತು. ಯಾವ ಪರಿಮಳ ಇರಬೇಕು, ಯಾವ ರುಚಿ ಇರಬೇಕು ಆಗಿರುತ್ತೆ ಅದೆಲ್ಲ.
ಗುಣವಂತಿಚ ಪೇಯಾನಿ, ಪಾನೀಯಗಳಲ್ಲಿ ಗುಣ ಬರುತ್ತೆ, ಮಧುರ ಗುಣ ಬರುತ್ತೆ. ಭೋಜ್ಯಾನಿ ರಸವಂತಿಚ, ತಿನ್ನಬೇಕಾಗಿರ್ತಕ್ಕಂಥ ಕುಡಿಬೇಕಾದಂಥ ಎಲ್ಲ ಪೇಯ, ಅದೆಲ್ಲ ತಿನ್ನುವಂಥದ್ದೆಲ್ಲ ಭೋಜ್ಯ. ಆ ತಿನ್ನುವಂಥ ಆಹಾರ ಪದಾರ್ಥಗಳಲ್ಲಿ ರಸ ಹೆಚ್ಚತ್ತೆ, ರುಚಿ ಹೆಚ್ಚತ್ತೆ. ತತ್ರ ದೇಶೇ ಭವಿಷ್ಯಂತಿ ಯತ್ರ ರಾಜ ಯುಧಿಷ್ಠಿರ. ಅದು ಮಾತ್ರ ಅಲ್ಲ, ಅವನಿರೋ ಪರಿಸರದಲ್ಲಿ ರಸ, ಸ್ಪರ್ಶ, ಗಂಧ, ಶಬ್ದ ಎಲ್ಲಕ್ಕೂ ಗುಣ ಬರುತ್ತೆ. ದೃಶ್ಯಾನ ಚ ಪ್ರಸನ್ನಾನಿ, ಪ್ರಸನ್ನತೆ ಬರುತ್ತೆ ಅಲ್ಲೆಲ್ಲವೂ ಕೂಡ. ಯತ್ರ ರಾಜ ಯುಧಿಷ್ಠಿರ ಧರ್ಮಾಶ್ಚ ತತ್ರ ಸರ್ವೈಸ್ತು ಸೇವಿತಾಶ್ಚ ದ್ವಿಜಾತಿಭಿ ಸ್ವೈ ಸ್ವೈರ್ ಗುಣೇಶ ಸಂಯುಕ್ತ ಅಸ್ಮಿನ್ ವರ್ಷೆ ತ್ರಯೋದಶೆ. ಅಲ್ಲಿ ಜನ ಉತ್ತಮೋತ್ತಮದ ಧರ್ಮಗಳನ್ನು ಸೇವಿಸ್ತಾರೆ ತಾನೇ ತಾನಾಗಿ. ಅಹಿಂಸೆ ಧರ್ಮ, ದಯೆ ಧರ್ಮ, ಇಂಥ ಧರ್ಮಗಳನ್ನು ತಾನೇ ತಾನಾಗಿ ಸೇವಿಸ್ತಾರೆ ಜನಗಳು. ಧರ್ಮಾಶ್ಚ ತತ್ರ ಸರ್ವೈಸ್ತು ಸೇವಿತಾಶ್ಚ ದ್ವಿಜಾತಿಭಿ, ಎಲ್ಲರೂ ಧರ್ಮ ಸೇವೆಗಳಾಗ್ತಾರೆ. ಸರ್ವೈಹಿ ಎಲ್ಲರೂ, ಎಲ್ಲ ಜನಗಳು, ದ್ವಿಜಾತಿಗಳು. ಸಂಪ್ರೀತಿಮಾನ ಜನಸ್ತತ್ರ ಸಂತುಷ್ಟ ಶುಚಿ ಅವ್ಯಯ. ಜನರು ಸಂಪ್ರೀತಿ ಇರುತ್ತೆ, ಜನರಿಗೆ ಅಲ್ಲಿ ಸಂತುಷ್ಟಿ ಇರುತ್ತೆ, ಜನರಲ್ಲಿ ಸ್ವಚ್ಛತೆ ಇರುತ್ತೆ. ಅಂದರೆ ಸ್ವಚ್ಛತೆ ಅನ್ನೋದು ಕೇವಲ ಕ್ಲೆನ್ಲಿನೆಸ್ ಅಂದರೆ ಬಾಹ್ಯವಾಗಿರ್ತಕ್ಕಂಥದ್ದು ಮಾತ್ರ ಅಲ್ಲ, ಶೌಚ ಬರುತ್ತೆ ಅಲ್ಲಿ. ಅವ್ಯಯ, ಅಲ್ಲಿ ನಷ್ಟ ನಾಶ ಇಂಥದ್ದು ಇರೋದಿಲ್ಲ. ದೇವತಾತಿಥಿ ಪೂಜಾಸು ಸರ್ವಭಾವಾನುರಾಗವಾನ್ ಇಷ್ಟದಾನೋ ಮಹೋತ್ಸಾಹ ಸ್ವಸ್ವಧರ್ಮ ಪರಾಯಣ. ಜನರ ಸ್ವಭಾವ ಹೇಗಾಗುತ್ತೆ, ದೇವತೆಗಳ ಪೂಜೆ, ಅತಿಥಿಗಳ ಪೂಜೆ, ಇದರಲ್ಲಿ ಸರ್ವಭಾವಾನುರಾಗವಾನ್ ಮಾಡ್ತಾರೆ, ಮಾಡಲ್ಲ ಅಂತಿಲ್ಲ. ಯಾವ ಭಾವ ಬೇಕೋ ಆ ಭಾವ ಇಲ್ಲ, ಯಾವ ಅನುರಾಗ ಬೇಕೋ ಆ ಅನುರಾಗ ಇಲ್ಲ. ಆ ತರಹ ದೇವರ ಪೂಜೆ, ಅತಿಥಿಗಳ ಪೂಜೆ ನಡೆಯುತ್ತೆ. ಆದರೆ ಇಲ್ಲಿ ಹಾಗಲ್ಲ, ಧರ್ಮರಾಜ ಇರುವಲ್ಲಿ ಹಾಗಲ್ಲ. ಸರ್ವಭಾವಾನುರಾಗವಾನ್, ಇರಬೇಕಾದ ಭಾವ, ಇರಬೇಕಾದ ಅನುರಾಗದೊಟ್ಟಿಗೆ ದೇವ ಪೂಜೆ, ಅತಿಥಿ ಪೂಜೆ ನಡೆಯುತ್ತೆ ಅಲ್ಲಿ. ಇಷ್ಟ ದಾನ, ದಾನ ಅಂದರೆ ಇಷ್ಟ ಆಗುತ್ತೆ ಜನಗಳಿಗೆ. ಇಷ್ಟ ದಾನ ಮಹೋತ್ಸಾಹ, ಉತ್ಸಾಹ ಹೆಚ್ಚುತ್ತೆ, ಜೀವನೋತ್ಸಾಹ ಹೆಚ್ಚುತ್ತೆ. ಸ್ವಸ್ವ ಧರ್ಮಪರಾಯಣ, ಅವರವರ ಧರ್ಮವನ್ನು ಅವರವರು ಪಾಲಿಸ್ತಾರೆ, ಅವರವರ ಧರ್ಮದಲ್ಲಿ ಅವರವರಿಗೆ ಆಸ್ಥೆ ಹೆಚ್ಚುತ್ತೆ. ಅಶುಭಾದ್ಯ ಶುಭ ಪ್ರೇಪ್ಸು, ಅಶುಭದಿಂದ ಶುಭದ ಕಡೆಗೆ ಹೋಗುವ ಮನಸ್ಸು ಬರುತ್ತೆ ಜನರಿಗೆ. ಇಷ್ಟ ಯಜ್ಞ, ಯಜ್ಞ ಯಾಗ ಇಷ್ಟ ಆಗುತ್ತೆ. ಶುಭ ವ್ರತ, ಶುಭವಾದ ವ್ರತಗಳನ್ನು ಮಾಡ್ತಾರೆ ಜನಗಳು. ಯತ್ರ ರಾಜ ಯುಧಿಷ್ಠಿರ ತ್ಯಕ್ತ ವಾಕ್ಯಾನೃತ, ಸುಳ್ಳನ್ನು ಬಿಡ್ತಾರೆ ಜನಗಳು. ಶುಭ ಕಲ್ಯಾಣ ಮಂಗಲ, ಶುಭ ಕಲ್ಯಾಣ ಮಂಗಲ ಒಂದೇ ಅರ್ಥ, ಅದೆಲ್ಲವನ್ನು ಜನ ಒಪ್ಕೊಳ್ತಾರೆ. ಶುಭಾರ್ಥೇಪ್ಸು, ಶುಭವಾದ ಸಂಗತಿಗಳ ಬಗ್ಗೆ ಇಚ್ಛೆ ಬೆಳೆಯುತ್ತೆ. ಶುಭ ಮತಿ, ಮನಸ್ಸು ಶುಭ ಆಗುತ್ತೆ. ಎಲ್ಲಿ ಅಂದರೆ ಯತ್ರ ರಾಜ ಯುಧಿಷ್ಠಿರ. ಇದೆಲ್ಲ ಭೀಷ್ಮರು ಹೇಳ್ಕೊಟ್ಟಿದ್ದು ಆ ಸಭೆಯಲ್ಲಿ. ಇದರ ಒಟ್ಟು ತಾತ್ಪರ್ಯ ಏನು ಅಂದರೆ, ಅವನಲ್ಲಿ ಶುಭ ಎಷ್ಟಿತ್ತು ಧರ್ಮರಾಜನಹಳ್ಳಿ ಅಂದರೆ, ಅವನು ವೇಷ ಮರೆಸ್ಕೊಂಡಿದ್ದರೂ ಕೂಡ, ಅವನು ಮುಖವಾಡ ಹಾಕ್ಕೊಂಡಿದ್ರು ಕೂಡ, ಮೈ ಮುಖ ಮುಚ್ಕೊಂಡಿದ್ರು ಕೂಡ, ಹಾಗೆ ಮುಚ್ಕೊಂಡಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಅದು ತಾನಾಗಿ ಗೊತ್ತಾಗತ್ತೆ. ಅದು ಸೂರ್ಯ ಎಲ್ಲಿ ಅಡಗಿರೋದು ಅಂತ. ಅವರು ಅಜ್ಜಯ್ಯ ಹೇಳಿದರು ಮೊಮ್ಮಕ್ಕಳಿಗೆ, ಯಾರಿಗೆ ಈ ದುರ್ಬುದ್ಧಿ ಮೊಮ್ಮಕ್ಕಳಿಗೆ, ದುರ್ಯೋಧನಾದಿಗಳಿಗೆ ಹೇಳಿದರು, ನೋಡಿ ಯಾವ ಊರಲ್ಲಿ ಹೀಗಾಗಿದೆ ನೋಡಿ ಅಂತ, ಅಲ್ಲಿರ್ತಾನವನು. ಅದನ್ನೇ ಹೇಳಿದ್ದು. ಭೀಷ್ಮರಂಥವರೇ ದೊಡ್ಡ ಸಮಸ್ಯೆ ಅಂತ. ಅವರು ಈ ಭೀಷ್ಮರು ವಸ್ತ್ರಾಪರಣ ಸಮಯದಲ್ಲಿ ಇದೇ ಕೆಲಸ ಮಾಡ್ತಾರೆ. ಅವರು ಅಲ್ಲಿ ದೊಡ್ಡ ಪ್ರಶ್ನೆ ವಸ್ತ್ರಾಪರಣ ಸಮಯದಲ್ಲಿ ಇದ್ದಿದ್ದು, ಅವನು ತಾನು ಸೋತ ಮೇಲೆ ದ್ರೌಪದಿಯನ್ನು ಪಣಕ್ಕಿಟ್ಟನೋ ಮೊದಲೇ ಇಟ್ಟನೋ. ಈಗ ಧರ್ಮರಾಜ ತಾನು ಸೋತಾದ ಮೇಲೆ ಅವನು ದಾಸನಾಗಿ ಆಯ್ತು. ಅವನಿಗೆ ಇನ್ನೊಂದು ವಸ್ತುವನ್ನು ಪಣಕ್ಕಿಡೋ ಹಕ್ಕಿಲ್ಲ. ಅವನದಾಗಿ ಒಂದು ವಸ್ತು ಉಳಿಯುವುದಿಲ್ಲ ದಾಸನಾದ ಮೇಲೆ. ಜೀತಕ್ಕೆ ಅವನ ವಶನಾದ ಮೇಲೆ ಇನ್ನೊಂದು ವಸ್ತುವನ್ನು ಅವನು ಪಣವೆಗಡಕ್ಕೆ ಅವನಿಗೆ ಹಕ್ಕು ಬರೋದಿಲ್ಲ. ಅವನೇ ಸೋತಾದ ಮೇಲೆ ದ್ರೌಪದಿಯನ್ನು ಪಣಕ್ಕಿಟ್ಟಿದ್ದವನು. ಹಾಗಾಗಿ ಅದು ಅಸಿಂಧು ಅಂತ. ಹಾಗಾಗಿ ದ್ರೌಪದಿಯನ್ನು ಕೌರವರು ಗೆದ್ದಾಗ ಆಗಲಿಲ್ಲ ಅನ್ನೋದು ದ್ರೌಪದಿಯ ವಾದ. ಆ ಬಗ್ಗೆ ಪ್ರಶ್ನೆ ಬರುತ್ತೆ, ತುಂಬ ಅಲ್ಲಿ ಚರ್ಚೆ ಆಗುತ್ತೆ. ಅಲ್ಲಿ ಈ ಭೀಷ್ಮರು ಏನು ಹೇಳಬೇಕು, ಧರ್ಮರಾಜ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ, ಅವನು ಮಾಡಿದ ಮೇಲೆ ಸರಿ ಇದೆ ಅದು ಅಂತ. ಒಳ್ಳೆತನ ದುರುಪಯೋಗ ಆಗೋದು ಹೀಗೆ ಅಂತ. ಧರ್ಮರಾಜನೇ ಮಾಡಿದ ಸರಿ ಅದು ಅಂತ. ಅದರ ಪರಿಣಾಮ ಏನು ಅಂದರೆ, ದ್ರೌಪದಿಗೆ ಏನಾಯಿತು ಅದಾಯಿತು ಮುಂದೆ ಅಂತ. ಅದರಿಂದಾಗಿ ಅಂತ ಅಂದರೆ, ಈಗ ಸಾಧಾರಣ ಕಾನೂನು ಬಗ್ಗೆ ಭಾಳ ಜ್ಞಾನ ಯಾರಿಗೆ ಇರುತ್ತೆ ಅಂದರೆ ಕ್ರಿಮಿನಲ್ಗಳಿಗಿರುತ್ತೆ ಅಂತ. ಅವ್ರು ನೋಡ್ಕೊಂಡಿರ್ತಾರೆ ಅಂತ, ಇದನ್ನು ಹೇಗೆ ಮರಿಬೇಕು, ಹೇಗೆ ದುರ್ಬಳಕೆ ಮಾಡಬೇಕು. ಈ ಒಳ್ಳೆಯವರು ಕಾನೂನು ಪ್ರಕಾರ ಹೋಗ್ತಾ ಇರ್ತಾರೆ ಅಂತ, ಅದನ್ನು ಬಳಸ್ಕೊತಾರೆ ಅವರು ಅಂತ. ದುಷ್ಟರು ಅಂತ ಧರ್ಮದ ಪ್ರಕಾರ ಹೋಗ್ತಾ ಇರ್ತಾರೆ ಅಂತ. ಹೀಗೆ ಭೀಷ್ಮರಂಥವ್ರು ಮಾಡಿದ ಕೆಲಸ ಅದು. ಇಲ್ಲೂ ಈಗ ಸುಮ್ಮನೆ ಎದುರಾಗೋದಿಲ್ವ ಅಂತ ನೋಡಿ, ಹೀಗಿರುತ್ತೆ ಅದು ಅಂತ ಅವನಿರೋ. ಹಾಗೆ ಇವರು ಹುಡುಕ್ತಾರೆ, ಹುಡುಕಿ ಸಿಗ್ತಾರೆ ಪಾಂಡವರು ಅಂತ. ವಿರಾಟ ನಗರದಲ್ಲಿ
ಪಾಂಡವರಿದ್ದರು. ಆ ಪರಿಸರದಲ್ಲಿ ಇಂಥ ಬದಲಾವಣೆಗಳಿದ್ವು ಅಲ್ಲಿ ಅಂತ. ಇದೇನು ಚಿಹ್ನೆಗಳ ಮೇಲೆ ಕೌರವರು ಪಾಂಡವರನ್ನು ಹುಡುಕ್ತಾರೆ ಕೊನೆಗೆ ಅಂತ. ಆಗಿದ್ದ ಪರಿಣಾಮ ಏನು? ಸುಶರ್ಮ ಅಂತ ತ್ರಿಗರ್ತ ದೇಶದ ರಾಜ ಅವನು. ಅವರಿಗೂ ಈ ವಿರಾಟ ದೇಶಕ್ಕೂ ವಿರೋಧ ಇತ್ತು. ತ್ರಿಗರ್ತ ದೇಶಕ್ಕೂ ವಿರಾಟ ದೇಶಕ್ಕೂ ವಿರೋಧ ಇತ್ತು, ಕೀಚಕನ ಕಾರಣದಿಂದಾಗಿ. ಮತ್ಸ್ಯ ದೇಶ, ವಿರಾಟ ದೇಶ, ಅಲ್ಲಿ ಕೀಚಕ ಇದ್ದ. ಈ ವಿರಾಟ ರಾಜನ ಹೆಂಡತಿ ತಮ್ಮ, ಸುದೇಶ್ನೆಯ ತಮ್ಮ, ಅವನ ಕಾರಣದಿಂದಾಗಿ ವೈರ ಇತ್ತು ಎರಡು ದೇಶಗಳಿಗೆ. ಈ ಕೌರವರು ಅದನ್ನು ಬಳಸಿದರು. ಹೇಗೆ ಬಳಸಿದರು ಅಂದರೆ, ಸುಶರ್ಮ ಅಂತ ತ್ರಿಗರ್ತ ರಾಜ ಅವನಿಗೆ ಹೇಳಿದ್ರು, ನೀನು ಒಂದು ಕೆಲಸ ಮಾಡು, ನೀನು ಈ ಕಡೆಯಿಂದ ದಾಳಿ ಮಾಡು ವಿರಾಟ ದೇಶದ ಮೇಲೆ, ನಿನ್ನ ಮೇಲೆ ಯುದ್ಧಕ್ಕಿಂತ ಅವರೆಲ್ಲ ಬರ್ತಾರಲ್ಲ, ನಾವು ಆ ಕಡೆಯಿಂದ ದಾಳಿ ಮಾಡ್ತೇವೆ ಅಂತ. ವಿರಾಟ ನಗರದ ಮೇಲೆ ಆ ಕಡೆಯಿಂದ ದಾಳಿ ಮಾಡಿದರು. ಮಾಡಿದ್ದೇನು ಕೌರವರು ಅಂದರೆ ಗೋಗ್ರಹಣ ಮಾಡಿದರು, ಗೋವುಗಳನ್ನು ಸಳ್ಕೊಂಡು ಹೋದರು ಅಂತ. ಯಾಕೆಂದರೆ ಪಾಂಡವರಿದ್ದರೆ ಬಂದೇ ಬರ್ತಾರೆ ಅಂತ. ಗೋವುಗಳಿಗೆ ಅನ್ಯಾಯ ಆಯಿತು ಅಂತಾದರೆ, ಅಲ್ಲಿ ಗೋಗ್ರಹಣ ಇಂಥದ್ದು ನಡೀತು ಅಂತಾದರೆ ಪಾಂಡವರಿದ್ದರೆ ಸುಮ್ಮನೆ ಇರೋಕ್ಕೆ ಸಾಧ್ಯ. ನೋಡಿ, ಇದೆಲ್ಲ ದುರುಪಯೋಗ ಆಗೋದು ನೋಡಿ ಇಂಥ ಒಳ್ಳೆತನ ಅಂತ. ಬಂದೇ ಬಂದರು ಪಾಂಡವರು. ಗೋಗ್ರಹಣ ಆದಾಗ ಬಂದು ಹೋರಾಡ್ತಾರೆ. ಅಂದರೆ ಕೌರವರ ಈ ಸಂಚಿಗೆ ದಾಳವಾದ ಸುಶರ್ಮ ಅವನನ್ನು ಭೀಮ ಸೆರೆ ಹಿಡಿತಾನೆ. ವಿರಾಟ ಹೋಗಲಿ ಬಿಟ್ಬಿಡು ಪಾಪ ಅಂತ ಬಿಟ್ಟನಂತವನನ್ನು, ಆ ಸುಶರ್ಮನನ್ನು. ವಿರಾಟನ ಒಳ್ಳೆತನ ಅದು ಅಂತ. ಅಷ್ಟೊತ್ತಿಗೆ ಆ ಕಡೆಯಿಂದ ದಾಳಿ ಆಯಿತು, ಗೋಗ್ರಹಣ ನಡೀತು ಅಲ್ಲಿ. ಆಗ ಅದೇ ಉತ್ತರ ಕುಮಾರ ಹೋಗಿದ್ದು, ಆ ಕಥೆ ನಿಮಗೆಲ್ಲ ಗೊತ್ತಿದೆ. ಬೃಹನ್ನಡೆ, ಅರ್ಜುನ ಬೃಹನ್ನಡೆ ರೂಪದಲ್ಲಿದ್ದ, ಅವನು ಸಾರಥಿಯಾಗಿದ್ದು, ಉತ್ತರನ ಬಡಾಯಿ. ಕೊನೆಗೆ ಏಕಾಂಗಿ ಅರ್ಜುನ ಇಡೀ ಕುರುಸೇನನ್ನು ಎದುರಿಸಿದ್ದು. ಆಗ ಗುರುತು ಹಚ್ಚಿ ಅವರೆಲ್ಲ ಭಾಳ ಅಂದರೆ ಸಂತೋಷ ಪಡ್ತಾರೆ ದುರ್ಯೋಧನಾದಿಗಳು. ಆಗ ಇದೇ ಅಜ್ಜಯ್ಯ ಮತ್ತೆ ಬರ್ತಾರೆ ಭೀಷ್ಮಾಚಾರ್ಯ, ಇಲ್ಲ ಟೈಮ್ ಆಗೋಗಿದೆ ಅಂತ, ಸಮಯ ಮುಗಿದೋಗಿದೆ, ಅಜ್ಞಾತವಾಸ ಒಳ್ಳೆ ಕೆಲಸ ಮಾಡ್ತಾರೆ ಅವರು, ಇಲ್ಲ ಅಂತಿಲ್ಲ. ಆಗ ಯಾವ ಲೆಕ್ಕ ತೆಗೆದ್ರು ಅದಕ್ಕೆ ಮತ್ತೊಂದು ಏನೇನು ಚರ್ಚೆ ಬರುತ್ತೆ ಅಲ್ಲಿ, ಎಲ್ಲ ಲೆಕ್ಕ ತೆಗೆದ್ರು ಮುಗಿದೋಗಿದೆ ಅಜ್ಞಾತವಾಸ, ಇನ್ನು ಇಲ್ಲ ಅಂತ ಇದೇ ಭೀಷ್ಮರು ಕೊನೆಗೆ ಅಭಿಪ್ರಾಯಪಟ್ರಂತೆ ಅಲ್ಲಿ. ಆದರೆ ನಾವಿದನ್ನು ಯಾತಕ್ಕೆ ತಗೊಂಡು ಅಂದರೆ, ಎರಡೂ ಕಾರಣಕ್ಕೆ ತಗೊಂಡು. ಒಂದು, ಒಳ್ಳೆತನ ಹೇಗಿರುತ್ತೆ ಅಂತ, ಅವರು ಉಪಕಾರ ಮಾಡಬೇಕು ಅಂತ ಇಲ್ಲ ಅಂತ, ಆಗತ್ತೆ ತಾನೇ ಅಂತ. ಕೆಟ್ಟವರಿಗೆ ಅವ್ರಿಗೆ ಉಪಕಾರ ಮಾಡೋಕ್ಕೆ ಬರೋದಿಲ್ಲ ಅಂತ, ಮಾಡಬೇಕು ಅಂತ ಹೊರಟ್ರು ಏನು ಬೇಡದಿರ್ದಾಗೋದು ಕೊನೆಗೆ ಅಂತ. ಅದೇ ನಾವು ಯಾವಾಗಲೂ ಉದಾಹರಣೆ ಕೊಡ್ತಾ ಇರ್ತೀವಲ್ಲ, ಒಂದು ಇಲಿ ಬಂದು ಕೇಳ್ತು ಒಂದು ನಾಟಕ ಕಂಪ್ನಿಯಲ್ಲಿ, ನಂದು ಒಂದು ಸೇವೆ ಆಗಬೇಕು ಅಂತ ಬಂತಂತೆ ಒಂದು ಇಲಿ ನಾಟಕ ಕಂಪ್ನಿಗೆ, ನನ್ನೂ ಸೇರಿಸ್ಕೊಳ್ಳಿ, ಒಂದು ಸೇವೆ ಮಾಡಬೇಕು ಅಂತ ಮನಸ್ಸಿದೆ ನನಗೆ ಅಂತ. ಅವನು ಯಜಮಾನ ಹೇಳಿದಂತೆ, ದಯವಿಟ್ಟು ಬೇಡ ಅಂತ, ನೀ ಇದ್ದಲ್ಲೇ ಇರು ಅಂತ, ಯಾಕೆಂದರೆ ಪರದೆಗಳು ನಮ್ಮದು ಸುರಕ್ಷಿತವಾಗಿರಬೇಕು ಅಂದರೆ ನೀ ಇರಬಾರದು ಈ ಕಡೆಗೆ ಅಂತ. ಅಭ್ಯಾಸ ಆದದ್ದು ಅದು. ಹಿತೈಷಿಯಾಗಿ ಬಂದರೂ ರಾತ್ರಿ ಹೊತ್ತಿಗೆ ಆ ಪರದೆ ಕಚ್ಚಿದೆ, ಅದಕ್ಕೆ ನಿದ್ದೆ ಬರೋದಿಲ್ಲ ಅದಕ್ಕೆ ಇರುವೆಗೆ. ಇವು ನಾಟಕ ಮಾಡೋಕ್ಕಾಗೋದಿಲ್ಲ. ಆಮೇಲೆ ನೀ ಇದ್ದಲ್ಲಿರೋ ಮಾರ, ಉಪಕಾರ ಬೇಡ, ನೀ ಬರದೇ ಇರೋದೇ ಉಪಕಾರ, ಏನೂ ಮಾಡದಿರೋದೇ ಉಪಕಾರ, ಹತ ಬರದೇ ಇದ್ರೆ ಸಾಕು ಅಂತ. ಹಾಗೆ ಕೆಟ್ಟವರಿಗೆ ಉಪಕಾರ ಮಾಡಬೇಕು ಅಂದರೂ ಕೂಡ ಆಗೋದು ಅಪಕಾರ ಅಂತ. ಒಳ್ಳೆಯವರು ಹಾಗಲ್ಲ ಅಂತ, ಅವ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಬರೋದಿಲ್ಲ ಅಂತ, ಮತ್ತು ಒಳ್ಳೇದು ಮಾಡಬೇಕು ಅಂತಲೂ ಇಲ್ಲ ಅಂತ, ತಾನೇ ತಾನಾಗಿ ಆಗ್ತಾ ಇರುತ್ತೆ. ಸ್ವಭಾವ ಅದು ಒಂದು. ದೂರಾತ್ ಗಂಧೋವಾತಿ. ಈಗೊಂದು ವೃಕ್ಷ ಅದು ಇಂಥವ್ರು ಬರ್ತಾ ಇದ್ದಾರೆ ಇಲ್ಲಿ, ಅವ್ರಿಗೊಂದು ಪರಿಮಳ ಕೊಡ್ತೇನೆ ಅಂತ ಸಂಕಲ್ಪ ಮಾಡ್ಕೊಂಡು ಗೊತ್ತಿಲ್ಲ, ಅದು ಇರೋದೇ ಹಾಗೆ ಅದು ಅಂತ. ಪರಿಮಳ ಸುಸ್ತಾ ಇರುತ್ತೆ ಅದು. ಯಾರ ಹತ್ರ ಬಂದರೂ ಕೂಡ ಪರಿಮಳ ಸಿಕ್ಬಿಡುತ್ತೆ ಅವರಿಗೆ ಆಗಿಂದಾಗ ಅಂತ. ಹಾಗೆ ಧರ್ಮರಾಜನಂಥವರು ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಅಂತ. ಸ್ವಯಂ ಜೀವನದಲ್ಲಿ ಬಹಳ ಕಷ್ಟಪಟ್ಟವನು ಧರ್ಮರಾಜ. ಅವನಿಗೇನು ಒಳ್ಳೆಯದಾಯಿತು ಪಾಪ, ಎಷ್ಟು ಪೀಡಿ ಆಯಿತು ಅವನಿಗೆ. ಯಾಕೆಂದರೆ ಇರುವ ಕೆಟ್ಟದ್ದೆಲ್ಲವೂ ಅವ್ರನ್ನೇ ಮುತ್ತುತ್ತೆ ಅಂತ, ಆ ಒಳ್ಳೆಯವ್ರನ್ನೇ ಮುತ್ತುತ್ತೆ ಅಂತ. ಹಾಗೆ ಒಳಿತೆಲ್ಲವೂ ಇಲ್ಲಿ ಸನ್ನಿಹಿತವಾದರೆ ದುರ್ಯೋಧನನಲ್ಲಿ, ಕೆಡುಕೆಲ್ಲವೂ ಅಲ್ಲಿ ಧರ್ಮರಾಜನಲ್ಲಿ, ಕೆಡುಕೆಲ್ಲವೂ ಆ ಕಡೆ ಸನ್ನಿಹಿತವಾಗಿತ್ತು. 100 ಮಕ್ಕಳು ಅಂಥವ್ರು ಹುಟ್ಟಿದ್ರು ಅಲ್ಲಿಂದ, ಈ ಕಡೆಗೆ ಇಂತಿಂಥವ್ರು ಹುಟ್ಟಿದ್ರು ಧರ್ಮರಾಜನ ಹಿಂದ್ಗಡೆಗೆ ಅಂತ. ಹಾಗಾಗಿ ಅವರೆಲ್ಲ ಗುರಿ ಏನಂದರೆ ಧರ್ಮರಾಜ ಅಂತ. ಪಾಂಡವರು ಪಾಪ ಅವನು ಯಾರ ಮೇಲೂ ಅವನಿಗೇನು ಕೆಟ್ಟ ಭಾವನೆ ಇಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸೋನು ಅವನು. ಅವನಿಗೆ ಎಷ್ಟು ಪೀಡೆ ಅಂತ, ಅದು ಹಾಗಾಗುತ್ತೆ ಅಂತ. ಅಂಥವರು ಪೀಡೆಯನ್ನೆಲ್ಲ ಸ್ವೀಕಾರ ಮಾಡ್ತಾರೆ, ಕೆಡುಕನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ಅದು ದುರ್ಯೋಧನಂಥವ್ರು ಎಷ್ಟು ಅವ್ರ ಕೆಡುಕು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ, ಪಕ್ಕದಲ್ಲಿ ಧರ್ಮರಾಜ ಇದ್ದರೂ ಅವ್ರು ಬದಲಾಗೋದಿಲ್ಲ ಅಂತ. ಊರೆಲ್ಲ ಬದಲಾಗುತ್ತೆ. ಅವನು ವಿರಾಟ ನಗರಕ್ಕೆ ಹೋದ್ರೆ ವಿರಾಟ ನಗರ ಬದಲಾಗುತ್ತೆ, ಕಾಡಿಗೆ ಹೋದ್ರೆ ಕಾಡು ಬದಲಾಗುತ್ತೆ. ಆದರೆ ಪಕ್ಕದಲ್ಲೇ ಇರೋ ದುರ್ಯೋಧನ ಬದಲಾಗೋದಿಲ್ಲ ಅಂತ. ಅಂದರೆ ಇವರು ಅಷ್ಟೇ ಸ್ಟ್ರಾಂಗು ಅಂತ. ಅವ್ರ ಕೆಡುಕಿನಲ್ಲಿ ಅವ್ರು ಎಷ್ಟು ಆಳ, ಎಷ್ಟು ಗಟ್ಟಿ ಅಂದರೆ ಎಂಥದ್ದಿದ್ರು. ಅದೇ ಬೇವಿನ ಬಗ್ಗೆ ಹೇಳ್ತಾರಲ್ಲ, ನೀವು ಬೆಲ್ಲದ ಕಟ್ಟೆ ಕಟ್ಟಿ ಜೇನಿರೀರಿ ಇಡೀ ವರ್ಷ ಮಾಡಿ ಅದನ್ನು ಗುಣ ಬದಲಾಗತ್ತೆ ಅದರದ್ದು ಅಂದರೆ ಕಹಿ ಆ ಕಹಿ ಎಂದಿಗೂ ಸಿಹಿ ಆಗೋದಿಲ್ಲ ಅಂತ. ಅದು ಹಾಗೆ ಇರುತ್ತೆ. ಗಂಧವು ಕೂಡ ಹಾಗೆ. ಗಂಧವನ್ನು ಕತ್ತರಿಸಲಿ,
ಅಥವಾ ಅದನ್ನು ಅದು ಸವೆಯಲಿ ಸುಡಲಿ ಏನು ಬೇಕಾದ್ರೂ ಮಾಡಲಿ ಅದನ್ನು, ಅದು ಕೊಡೋದು ಮಾತ್ರ ಪರಿಮಳವನ್ನೇ. ಹಾಗಾಗಿ ಧರ್ಮರಾಜ ಹಾಗೆ ಬದುಕಿಬಿಟ್ಟ. ಈ ಧರ್ಮರಾಜನ ಕತ್ತರಿಸಿದ್ರು, ಪಾಪ ಸುಟ್ಟರು, ಅವನನ್ನು ತಳೆದರು. ಆದರೆ ಅವನ ಪರಿಮಳವನ್ನು ಕೊಟ್ಟ ಕೊನೆವರೆಗೂ, ಎಂದೂ ಕೆಡುಕನ್ನು ಕೊಡಲಿಲ್ಲ. ಹಾಗೆ ರಾಮನಂತ ರಾಮ ಅಲ್ಲೇ ಇದ್ದಾನೆ ಪಕ್ಕದಲ್ಲಿ. ಕೈಕೇಯಿಗೆ ಯಾಕಪ್ಪ ಆ ಬುದ್ಧಿ, ಮಂತ್ರರಿಗೆ ಯಾಕಪ್ಪ ಆ ಬುದ್ಧಿ? ಅಲ್ಲೇ ಅದೇ ಅರಮನೆಯಲ್ಲೇ ಇಡೀ ಊರು ಬದಲಾಗ್ತಾ ಇದೆ, ವಿಶ್ವ ಬದಲಾಗ್ತಾ ಇದೆ, ಆದರೆ ಮಂಥರೆ ಬದಲಾಗಲಿಲ್ಲ. ಮತ್ತು ಈ ಕೈಕೇಯಿ ಮೇಲೆ ಆ ಹೊತ್ತಿಗಂತೂ ಕೊನೆ ಪಕ್ಷ ಮಂಥರೆ ಪ್ರಭಾವ ಹೊರತು ಈ ರಾಮನ ಪ್ರಭಾವ ಇಲ್ಲ. ಅಲ್ಲಿ ದೈವ ಸಂಕಲ್ಪವಿರುತ್ತೆ. ರಾಮನಂತ ರಾಮ ಬರೀ ಅಯೋಧ್ಯೆಯಲ್ಲಿದ್ದ ಪ್ರಪಂಚ ಒಳ್ಳೆಯದಾಗೋದು ಹೇಗೆ? ನನ್ನ ಮಗ ರಾಮ ನನ್ನ ಬಗಲಲ್ಲೇ ಇರಲಿ ಅಂತ ಯೋಚನೆ ಮಾಡಬಾರ್ದು ಅಂತ. ರಾಮ ಅವನು ಇಡೀ ವಿಶ್ವವನ್ನು ಕಾಣಬೇಕು, ಇಡೀ ದೇಶವನ್ನು ಸುತ್ತಬೇಕು ಅವನು, ಆ ಒಂದು ದೈವ ಸಂಕಲ್ಪ ಇತ್ತು. ಹಾಗಾಗಿ ಹಾಗೆ ಬಂತು ಅದು ಅಂತ. ಮಂಥರೆ ಅಂತ ಹೊಟ್ಕೊಂಡ್ರು, ಅಂದರೆ ಅಲ್ಲಿ ಬಂದು ಸೇರಿದ್ರು ಅಯೋಧ್ಯೆ ಅರಮನೆಗೆ ಅಂತ. ಹಾಗೆ ಈ ಒಳಿತು ಹೇಗೆ ಈ ಥರ ಪ್ರಭಾವ ಬೀರುತ್ತೋ, ಕೆಡುಕು ಕೂಡ ಹಾಗೆ. ದೂರಾದ ಗಂಧೋಭಾತಿ ಅನ್ನಂಗೆ ದೂರಾದ ದುರ್ಗಂಧೋಭಾತಿ, ಅದು ಹಾಗೆ. ಪಾಪಸ್ಯ ಕರ್ಮಣ, ಪಾಪಕರ್ಮಕ್ಕೆ ದೂರದಲ್ಲಿ ಅದರ ದುರ್ಗಂಧ ಬರುತ್ತೆ. ಈ ಒಂದು ದುರ್ಗಂಧ ಭರಿತವಾಗಿರ್ತಕ್ಕಂಥ ಒಂದು ತಿಪ್ಪೆಯೋ ಮತ್ತೊಂದು ಇದ್ದರೆ ಅದು ದೂರದಿಂದಲೇ ಬರುತ್ತೆ. ಅದರ ದುರ್ಗಂಧ ಕೂಡ ಹತ್ರ ಬರಬೇಕು ಅಂದರೆ ಅದು ಇನ್ನೂ ಜೋರಿರುತ್ತೆ, ಇದಕ್ಕಿಂತಲೂ ತೀಕ್ಷ್ಣತೆ ಜಾಸ್ತಿ ಇರುತ್ತೆ. ಇದು ಸೌಮ್ಯವಾಗಿರುತ್ತೆ, ಪರಿಮಳ ಆಗಿದ್ರೆ ಸೌಮ್ಯವಾಗಿರುತ್ತೆ, ಅದು ತೀಕ್ಷ್ಣವಾಗಿರುತ್ತೆ. ಅಂದರೆ ನಿನ್ನೆ ಮೊನ್ನೆ ನಾವೇನು ಹೇಳ್ತಾ ಇದ್ದೇವೆ, ಪಾಪದ ಸಂಕ್ರಮಣ, ಪಾಪ ಇರೋದಿಲ್ಲ ಒಂದೇ ಕಡೆಗೆ, ಅದು ಹರಡುತ್ತೆ, ಅದು ತನ್ನನ್ನು ತಾನು ಅಭಿವ್ಯಕ್ತಿ ಮಾಡಿಕೊಳ್ಳುತ್ತೆ, ಎಕ್ಸ್ಪ್ರೆಷನ್ ಇದೆ ಅದಕ್ಕೆ ಅಂತ. ಯಾವುದಕ್ಕೆ? ಪಾಪಕ್ಕಾಗಲಿ ಪುಣ್ಯಕ್ಕಾಗಲಿ. ಯಾಕೆಂದರೆ ಯಾವುದೇ ಜೀವದ ಸ್ವಭಾವಗಳಲ್ಲಿ ಒಂದು ಏನು ಅಂದರೆ, ಈ ಕರ್ಮವನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ ಜೀವಕ್ಕೆ. ಪಾಪ ಆಗಲಿ ಪುಣ್ಯ ಆಗಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಹೊರಸೂಸ್ತಾ ಇರುತ್ತೆ ಅದು ಅಂತ. ಅಂದರೆ ಜೀವಕ್ಕೆ ಏನಂದರೆ ಬೇಡ ಅದು ಕರ್ಮ. ಈ ಪಾಪ ಆಗಲಿ ಪುಣ್ಯ ಆಗಲಿ ಎರಡರಿಂದಲೂ ಹೊರಗಡೆ ಬರಬೇಕು ಅದಕ್ಕೆ. ಹಾಗಾಗಿ ಒಂದಿಷ್ಟು ಪ್ರಮಾಣದಲ್ಲಿ ಹೊರ ನುಗ್ತಾ ಇರುತ್ತೆ ಅದು. ಒಳಿತನ್ನು ಕಡುಕನ್ನು ಎರಡನ್ನು ಒಳಗೆ ಇಟ್ಕೊಳ್ಳೋಕ್ಕಾಗದೆ ಉಗುಳ್ತಾ ಇರುತ್ತೆ ಅದು. ಅದರ ಪರಿಣಾಮ ಪರಿಸರದ ಮೇಲೆ ಆಗ್ತಾ ಇರುತ್ತೆ, ಸುತ್ತಮುತ್ತ ಆಗ್ತಾ ಇರುತ್ತೆ, ಸಂಪರ್ಕ ಮಾಡಿದ ಮೇಲೆ ಖಂಡಿತ ಆಗ್ತಾ ಇರುತ್ತೆ. ಅದಕ್ಕೆ ಉದಾಹರಣೆ ಕೊಡೋರು ರಾಮಭದ್ರಾಚಾರ್ಯ ಉದಾಹರಣೆ ಕೊಡೋರು ಹೇಗೆ ಅಂದರೆ, ಈ ಬಸ್ಸಿನ ಉದಾಹರಣೆ ಕೊಡೋರು. ಬಸ್ಸಲ್ಲಿ ನಾವು ಹೋಗಿ ಕೂರೋಕ್ಕಿಂತ ಮುಂಚೆ ಯಾರೋ ವಾಂತಿ ಮಾಡ್ಕೊಂಡಿದ್ರೆ ಅಲ್ಲಿ ಬಸ್ಸಲ್ಲಿ, ಅದನ್ನು ಪರಿಮಳ ಬರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹೇಗಿದ್ದರು ಎಷ್ಟು ಕ್ಲಿಷ್ಟ ವಾತಾವರಣ ಇರುತ್ತೆ ನೋಡಿ ಇಲ್ಲಿ ಅಂತ, ಇರೋಕ್ಕೆ ಆಗಲ್ಲ ಅಂತ. ನೋಡಿ ಈಗಲೇ ನೀವು ಇಲ್ಲೇನು ವಾಂತಿ ಮಾಡ್ಕೊಂಡಿಲ್ಲ ಈಗ, ಸುಮ್ಮನೆ ಅದ್ರ ವಿಷಯ ಹೇಳ್ತಿದ್ದಾಗನೇ ಎಷ್ಟು ಪರಿಣಾಮ ಆಗ್ಬಿಡ್ತು ಈಗಲೇ ಅಂತ, ಅಷ್ಟು ಬೇಗ ಪರಿಣಾಮ ಆಯಿತು ಇಲ್ಲೀಗ ಅಂತ. ಅದು ನಿಜವಾದ ವಾಂತಿ ಏನು ಪರಿಣಾಮ ಬೀರುತ್ತೆ ನೋಡಿ. ಹಾಗೆ ಜೀವ ಪಾಪವನ್ನು ವಾಂತಿ ಮಾಡ್ಕೊಳ್ತಾ ಇರುತ್ತೆ ಅಂತ. ಪಾಪಿ ಅವನೊಳಗೆ ಇರೋದೇ ಅದನ್ನು ವಾಂತಿ ಮಾಡ್ಕೊಳ್ತಾ ಇದ್ದಾನೆ ಅಂತ. ನಾವಲ್ಲಿ ಹೋದಾಗ ಅದ್ರ ಪ್ರಭಾವಕ್ಕೆ ನಾವು ಒಳಗಾಗದೆ ಇರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಪ್ಪ ನಂದು ಎಕ್ಸ್ಟ್ರಾ ಮಗು, ನಂದು ಸ್ಪೆಷಲ್ ಮಗು, ನಂದು ನಂಗೆ ಆ ಪರಿಮಳ ಬರೋದಿಲ್ಲ ಅಂತಿದೆಯಾ? ಇಲ್ಲ ತಾನೇ ಅಂತ. ಹಾಗಾಗಿ ಪಾಪಿಗಳ ಸಹವಾಸ ಮಾಡಬಾರ್ದು, ಪಾಪಿಗಳ ಸಮೂಹದಿಂದ ದೂರ ಇರಬೇಕು. ನೀನು ಏನೇ ನಿನ್ನ ಮನಸ್ಸಲ್ಲಿ ಒಳ್ಳೆಯ ಉದ್ದೇಶ ಇದ್ದರೂ ಅಥವಾ ಬೇರೆ ಏನೇ ಪ್ರೊಟೆಕ್ಷನ್ ಇದ್ದರೂ ನಿನಗೆ ಅದು ಅಡ್ವೈಸಬಲ್ ಅಲ್ಲ ಅದು ಅಂತ. ಬಿಡು ಅದನ್ನು, ದೂರ ಇಡುವಂಥದ್ದನ್ನು ಅಂತ. ಹಾಗಾಗಿ ನೋಡಿ, ಈಗ ಅಂಥವ್ರ ಕೇರಿಗಳೇ ಬೇರೆ ಅದು ತಾನಾಗಿ. ರಾಕ್ಷಸರು ಲಂಕೆಯನ್ನು ಕಟ್ಕೊಂಡ್ರು, ಆಗುತ್ತೆ ಅದು. ಇವ್ರ ಜೊತೆಗೆ ಇರೋಕ್ಕೆ ಅವ್ರಿಗಾಗಲ್ಲ ಅಂತ, ಅವ್ರ ಜೊತೆಗೆ ಇರೋಕ್ಕೆ ಇವ್ರಿಗಾಗೋದಿಲ್ಲ ಅಂತ. ಈ ಹೊರ ಹಾಕುವಿಕೆ ಅಂತ ಅನ್ನೋದು ಬಂದಿದ್ದೇ ಹಾಗೆ ಅಂತ. ಈ ಬಹಿಷ್ಕಾರ ಇತ್ತು ಹಿಂದೊಂದು ಕಾಲದಲ್ಲಿ. ಅದು ಹೇಗೆ ಹುಟ್ಟಿತು ಅಂದರೆ ಅದು ಕಾನೂನು ಪ್ರಕಾರ ಸರಿಯೋ ತಪ್ಪೋ ಇವತ್ತೇನೋ ಅದ್ರ ವಿಷಯಗಳ ಆಮೇಲೆ ಅಂತ. ಹಿನ್ನೆಲೆ ಏನು ಅಂದರೆ, ಒಬ್ಬ ಪಾಪಿ ಅಂತಾದರೆ ಅವನ ಜೊತೆಗೆ ನಾವಿಲ್ಲ ಅಂತ, ಇರೋಕ್ಕಾಗಲ್ಲ, ನೀನು ನಮ್ಗೆ ಕೊಡಬೇಡ ನೀನು ಅಂತ. ಅವನಿಗೂ ಇಲ್ಲಿ ಇರೋಕ್ಕಾಗಲ್ಲ, ಇವ್ರ ಜೊತೆಗೆ ಇರೋಕ್ಕಾಗಲ್ಲ. ಇವತ್ತೂ ಇದೆ ಅದು. ಹೇಗಿದೆ ಅಂದರೆ, ಈಗ ಉದಾಹರಣೆಗೆ ಈಗ ರಾಜಕೀಯದಲ್ಲಿ ನೋಡಿ, ಈಗ ಅಂಥದ್ದು ಎಕ್ಸ್ಪೆಲ್ಡ್ ಫ್ರಮ್ ಪಾರ್ಟಿ ಫಾರ್ 6 years ಬರುತ್ತೆ, ಆಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್ ಅಂತ ಬರುತ್ತೆ. ಈ ಪಕ್ಷ ವಿರೋಧ ಚಟುವಟಿಕೆಗೆ ಉಚ್ಚಾಟನೆ. ಅದು ಯಾಕೆ ಮಾಡ್ತೀರಿ ಹಾಗಾದರೆ? ಯಾಕೆ ಮಾಡಬೇಕು ಅದನ್ನ? ಉದ್ದೇಶ ಏನು? ಮಾಡಬಾರ್ದು, ಮಾಡ್ತಾ ಇದ್ದಾನೆ ಅವನು ಅಂತ. ಈ ಗುಂಪಿಗೆ ಸಲ್ಲದೆ ಇರೋದು ಮಾಡ್ತಾ ಇದ್ದಾನೆ ಅವನು ಅಂತ. ಹಾಗೆ ಹೊರಗಡೆ ಹೋಗಿ ನೀನು, ಈ ಗುಂಪಲ್ಲಿ ಇರೋದು ಬೇಡ ನೀನು, ಅಷ್ಟೇ ತಾನೆ ಅದು ಕೂಡ ಅಂತ. ಈ ಶಾಸ್ತ್ರ ಹೇಳ್ತಿರೋದು ಕೂಡ ಅದೇ ತಾನೆ ಅಂತ. ಅಂಥವನ ಜೊತೆಗೆ ಒಡನಾಟ ಮಾಡಬೇಡ, ಅಂಥವನ ಜೊತೆಗೆ ಓಡಾಡಬೇಡ.
ಬಂದ್ಬಿಡುತ್ತೆ ನಿಮಗೆ. ಅದು ಧರ್ಮರಾಜನದ್ದು ಇನ್ನೊಂದು ಬಹಳ ದೊಡ್ಡ ಉದಾಹರಣೆ ಇದೆ. ಅದನ್ನು ಇವತ್ತು ಶುರು ಮಾಡೋದು ಮುಗಿಯೋದಿಲ್ಲ, ಹೊತ್ತದು ಅಷ್ಟೇ ಹೊತ್ತಬೇಕಾಗತ್ತೆ. ಇವನದ್ದು ಏನೊಂದು ಉದಾಹರಣೆ ಇದೆ. ಹಾಗೆ ಅಂಥ ವ್ಯಕ್ತಿತ್ವ ಅದು ಅಂತ ಧರ್ಮರಾಜನದ್ದು. ಒಂದೇ ಒಂದು ಅದು ಸುಳ್ಳು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಸುಳ್ಳಿನ ಗಾಳಿ ಇದೆ ಅದಕ್ಕೆ. ಅಷ್ಟು ಹೇಳಿದ್ದಕ್ಕೆ ಒಂದು ರಥ ಆಕಾಶದಿಂದ ನೆಲಕ್ಕಿಳಿತು ಅಂತ. ನೀನೇನು ಆಕಾಶದಿಂದ ಬಂದವನೇನು ಅಂತ ಕೇಳ್ತೀವಲ್ಲ ನಾವು, ದೇವಲೋಕದಿಂದ ಬಂದವನ ನೀನು ಈ ನೆಲದವನೇ ಅಂತ. ಆದರೆ ಧರ್ಮರಾಜ ಏರಿದರೆ ಆ ರಥ ಭೂಮಿಯನ್ನು ಬಿಟ್ಟು ಮೇಲೆ ಕೇಳ್ತಿತ್ತಂತೆ. ಅವನ ರಥ ಅದೇನು ಸ್ವರ್ಗದಿಂದ ಬಂದ ರಥ ಅಲ್ಲ, ಇಲ್ಲಿ ರಥವೇ. ಆದರೆ ಅವನ ರಥವನ್ನು ಏರಿದ ಅಂದರೆ 4 ಅಂಗುಲ ಭೂಮಿ ಬಿಟ್ಟು ಮೇಲೆ ಇಳ್ತಿತ್ತು ಆ ರಥ. ಅವನ ರಥಕ್ಕೆ ಧ್ವಜ ಎರಡು ಮೃದಂಗಗಳು, ನಂದ ಮತ್ತು ಉಪನಂದ. ಅವು ಯಾರೂ ನುಡಿಸದೆ ತಾನೇ ನಾದ ಮಾಡ್ತಾ ಇದ್ವು, ತಾನೇ ನುಡಿತಾ ಇದ್ವು ಮೃದಂಗಗಳು ಅಂತ. ಅಂದರೆ ತಾನೇ ತಾನಾಗಿ ಮಂಗಲಧ್ವನಿ ಅಂತ ಅವನ ರಥಧ್ವಜದಲ್ಲಿ ಅಂತ. ತಾನೇ ತಾನಾಗಿ ಭೂಮಿಯನ್ನು ಬಿಟ್ಟು ಮೇಲೆ ಕೇಳ್ತಿತ್ತು ಆ ರಥ. ಅಂದರೆ ಅವನು ಹೇಗಿರಬೇಕು ಆ ಮನುಷ್ಯ ಅವನು ಅಂತ, ಅವನ ವ್ಯಕ್ತಿತ್ವ ಎಂಥದ್ದು ಇರಬೇಕು ಅಂತ. ಹಾಗಾಗಿ ಪಾಂಡವರಲ್ಲಿ ಅಷ್ಟೇ ಯಾಕೆ ಕೃಷ್ಣನೊಬ್ಬನ ಹೊರತುಪಡಿಸಿದರೆ ಆ ಕಾಲದ ಪ್ರಪಂಚದಲ್ಲಿ ನಾವು ಆಯ್ಕೆ ಮಾಡೋದು ಧರ್ಮರಾಜನನ್ನು. ಅಷ್ಟು ದೊಡ್ಡವನವನು. ಅವನು ಯಾರು ಅಂತ ಅರ್ಥ ಮಾಡ್ಕೊಳ್ಳದೆ ವಿರಾಟ ಅವನ ಮುಖಕ್ಕೆ ಅದರಿಂದ ಏನು ದಾಳದಿಂದ ಹೊಡೆದು ಬಿಡ್ತಾನೆ ಅವನ ಮುಖಕ್ಕೆ. ಬೃಹನ್ನಡೆ ದೊಡ್ಡವನು ಅಂತ ಅರ್ಜುನನ ಬಗ್ಗೆ ಅವನೇನು ಮಾತಾಡಿದ್ದಕ್ಕೆ ಇವನಿಗೆ ಗೊತ್ತಿಲ್ಲ. ಉತ್ತರ ಕುಮಾರ ಗೆದ್ದು ಬಂದ ಅಂತ ಅವನು ಪದಕ್ಕೆ ಹಾರಿಸ್ತಾ ಇದ್ದಾನೆ ವಿರಾಟ ತನ್ನ ಮಗ ಅಂತ. ಅಲ್ಲ, ಅದು ಅಲ್ಲಿ ಬೃಹನ್ನಡೆ ಇದ್ದಾನೆ ಅವನಿಂದಾಗಿ ಅಂತ ಹೇಳಿದ್ದಕ್ಕೆ ಅವನು ಕೋಪ ಬಂದು ಮುಖಕ್ಕೆ ದಾಳದಿಂದ ಹೊಡೆದಂತೆ. ರಕ್ತ ಬಂತು ಹೊರಗಡೆಗೆ. ಆ ರಕ್ತ ಭೂಮಿಗೆ ಬೀಳದೇ ಇರಬೇಕು ದ್ರೌಪದಿ ಹಿಡ್ಕೊಂಡ್ಲು ಬಂತು ಅಂತ ಅಲ್ಲಿ ಬಂತು ಅಂತ. ಯಾಕಂದ್ರೆ ಭೂಮಿಗೆ ಬಿದ್ದರೆ ವಿರಾಟ ಇರೋದಿಲ್ಲ ಅಂತ, ವಿರಾಟ ನಗರವೇ ಇರೋದಿಲ್ಲ ಅಂತ. ಅಂಥವನವನು ಅಂತ ಧರ್ಮರಾಜ ಅಂದರೆ. ಮಹಾಭಾರತದಲ್ಲಿ ವರ್ಣನೆಗಳು ಬರುತ್ತೆ. ಶಲ್ಯನಿಗೂ ಧರ್ಮರಾಜನಿಗೂ ಯುದ್ಧ ನಡೆದ ವರ್ಣನೆ ನಮ್ಗೆ ಇವತ್ತು ಕೂಡ ಚಿಕ್ಕ ವಯಸ್ಸಲ್ಲಿ ನಾವು ಅದನ್ನು ಓದಿರೋದು. ಒಂದು 8-10 ವರ್ಷ ವಯಸ್ಸಲ್ಲಿ ಓದಿರುತ್ತೆ. ಅದು ಚಿತ್ರಿತವಾಗಿದೆ ಚಿತ್ರಭಿತ್ತಿಯಲ್ಲಿ ಅದು ಅಂತ. ಅಂದರೆ ಶಲ್ಯ ಧರ್ಮರಾಜರ ಯುದ್ಧದಲ್ಲಿ ಧರ್ಮರಾಜ ರಥಹೀನನಾಗ್ತಾನೆ. ಅಂದರೆ ಅವನು ಹಿನ್ನಡೆ ಆಗುತ್ತೆ ಯುದ್ಧದಲ್ಲಿ. ಅವನಿಗೆ ರಥವನ್ನು, ಕುದುರೆಯನ್ನು, ಸಾರಥಿಯನ್ನು ಕಳ್ಕೊಳ್ತಾನೆ. ಅವನು ಒಂದು ಆಯುಧ, ಶಕ್ತಿ ಆಯುಧ ಹಿಡ್ಕೊಂಡು ನೆಲಕ್ಕೆ ಭೂಮಿಗೆ ಇಳಿದಂತೆ ಅವನು ಧರ್ಮರಾಜ. ಇಳಿದು ದುರುಗುಟ್ಟಿ ನೋಡಿದ ಶಲ್ಯನನ್ನ ಅಂತ. ಅಷ್ಟೇ ಇರೋದಲ್ಲಿ ದುರುಗುಟ್ಟಿ ನೋಡಿದಾಗ ಶಲ್ಯ ಯಾಕೆ ಸುಟ್ಟು ಹೋಗಲಿಲ್ಲ ಅಂತ ಬ್ರಹ್ಮರ್ಷಿಗಳು ಆಶ್ಚರ್ಯಪಟ್ಟರು ಆ ನೋಟಕ್ಕೆ. ಒಂದಿನ ಕ್ಷಣಕ್ಕೆ ಅವನ ನಾಶ ಆಯಿತು ಅನ್ನೋದು ಶಲ್ಯನದ್ದು, ಅದು ಬೇರೆ ಮಾತು. ಅಂದರೆ ಬ್ರಹ್ಮರ್ಷಿಗಳು ಆಶ್ಚರ್ಯಪಟ್ಟರು ಅಂತ. ಆ ನೋಟಕ್ಕೆ ಸುಟ್ಟು ಹೋಗಬೇಕಾಗಿತ್ತು ಶಲ್ಯ ಅಂತ. ಅಂದರೆ ಅಂತಹ ತಪಸ್ವಿ ಅವನು, ಅಂತಹ ಧರ್ಮಪರಾಯಣವನು ಅಂತ. ಹಾಗಾಗಿ ಅವನು ಹೋದಲ್ಲಿ ಬಂದಲ್ಲಿ ಪ್ರಕೃತಿ ಬದಲಾಗ್ತಿತ್ತು, ಅವನು ಹೋದಲ್ಲಿ ಬಂದಲ್ಲಿ ಜನ ಬದಲಾಗ್ತಿದ್ರು. ಅಂಥವ್ರು ರಾಜರಾಗಬೇಕು ಅಂತ. ರಾಮನ ಬಗ್ಗೆ ಇದೇ ಮಾತಿದೆ ರಾಮನ ಬಗ್ಗೆ. ಪ್ರಾಣಾಪಾನವು ಸಮಾವಾಸ್ತಾಂ ರಾಮೇ ರಾಜ್ಯಂ ಪ್ರಶಾಸತಿ ಅನ್ನೋ ಮಾತನ್ನು ಹೇಳುತ್ತೇನೆ. ಅವನು ಯೋಗ ಅನ್ನೋದನ್ನು ಏನು ಹೇಳ್ತಾರೆ, ಯೋಗ ಅಂದರೆ ಏನಂದರೆ ಪ್ರಾಣಾಪಾನಗಳು ಸಮವಾಗೋದು. ಪ್ರಾಣ ಅಂದರೆ ನಾವು ಉಸಿರನ್ನ ಹೊರಗೆ ಬಿಡ್ತೀವಲ್ಲ, ಅದು ಪ್ರಾಣ. ಅದು ತೊಗೊಳ್ತೀವಲ್ಲ ಒಳಗಡೆಗೆ, ಅದು ಅಪಾನ. ಅದು ಸ್ಥೂಲವಾಗಿ ಹೇಳ್ತಿರೋದು, ತುಂಬ ಸ್ಥೂಲವಾಗಿ. ಈ ಉಸಿರು ಹೊರ ಹಾಕುವಾಗ ಉಸಿರು ಮೇಲ್ಮುಖವಾಗಿರುತ್ತೆ, ಊರ್ಧ್ವಗತಿ. ಅದಕ್ಕೆ ಒಳ ತಗೊಳ್ಳುವಾಗ ಅಧೋಮುಖವಾಗಿರುತ್ತೆ. ಅದು ಅಂದರೆ 2 ಬಗೆಯ ಗತಿಗಳಿದೆ ನಮ್ಮ ಒಳಗೆ, ಒಂದು ಅಧೋಗತಿ, ಒಂದು ಊರ್ಧ್ವಗತಿ. ಈ ಎಳೆದಾಟ ನಿರಂತರವಾಗಿರುತ್ತೆ ಜೀವನದಲ್ಲಿ. ಅದಿರೋವರೆಗೂ ಜೀವನ ಹೊಡೆದಾಟ ಇದ್ದೇ ಇದೆ ಅಂತ. ಇದೆರಡು ಸಮವಾಗೋದು ಯೋಗ ಅಂತ. ರಾಮ ಸಿಂಹಾಸನದಲ್ಲಿ ಕೂತ್ಕೊಳ್ತಿದ್ದ ಹಾಗೆ ತಾನಾಗಿ ಪ್ರಜೆಗಳಲ್ಲಿ ಬಂತದ್ದು. ಯಾವುದನ್ನು ಜನ್ಮಗಳ ಕಾಲ ಬಹಳ ಕಷ್ಟದಿಂದ ಸಾಧನೆ ಮಾಡಬೇಕು, ಯಾವ ಯೋಗವನ್ನು ಎಷ್ಟೋ ಜನ್ಮಗಳ ಕಾಲ ಸಾಧನೆ ಮಾಡಬೇಕು, ತಪಸ್ಸು ಮಾಡಬೇಕು, ಅಂಥದ್ದು ಅವನು ಸಿಂಹಾಸನ ಏರಿ ಕುಳಿತುಕೊಳ್ಳೆ ತಾನಾಗಿ ಜನಗಳಲ್ಲಿ ಬಂತು. ರಾಮೇ ರಾಜ್ಯಂ ಪ್ರಶಾ, ಅಂಥವ್ರು ರಾಜ್ಯ ಆಳಬೇಕು ಅಂತ. ಹಾಗಾಗಿ ದ್ವಾಪರಕ್ಕೊಂದು ಧರ್ಮರಾಜ, ತ್ರೇತೆಗೊಂದು ರಾಮ. ಅವನು ಧರ್ಮರಾಜನೇ, ರಾಮ ಅಂದರೆ ಧರ್ಮಮೂರ್ತಿ ಅಂತ. ಅಂಥ ಧರ್ಮರಾಜರುಗಳು ಬೇಕು ಅಂತ. ಅವರು ಕುಳಿತರೆ ಅವರೇನು ಮಾಡಬೇಕು ಅಂತಿಲ್ಲ, ಅದೆಲ್ಲ ರಾಮನ ಆಡಳಿತದಿಂದ ಹಾಗಾಯಿತು ಅಂತಲ್ಲ, ಕೂತಿದ್ರಿಂದಲೇ ಹಾಗಾಯಿತು. ಅಂಥ ಒಂದು ರಾಜ್ಯ ಇಲ್ಲ, ಹಾಗಿರುತ್ತೆ ತಾನಾಗಿ. ಅವರ ಪ್ರಭಾವ ಅಷ್ಟು ದೊಡ್ಡದು ಅಂತ. ಹಾಗಾಗಿ ಕೆಲವರಲ್ಲಿ ಭಾವ ಅಷ್ಟೇ ಅದು, ಆದರೆ ಇಂಥವರಲ್ಲಿ ಪ್ರಭಾವ ಅಂತ. ಅಂದರೆ ಅವರು ಜನರನ್ನು ಬದಲು ಮಾಡ್ತಾರೆ, ಪ್ರಕೃತಿಯನ್ನು ಬದಲು ಮಾಡ್ತಾರೆ, ವಾತಾವರಣವನ್ನು ಬದಲು ಮಾಡ್ತಾರೆ ಅವರು. ಅಂದರೆ ಹೊರಸೂಸ್ತಾ ಇದೆ ಪುಣ್ಯ ಅಲ್ಲಿಂದ ಎಲ್ಲೆಡೆಗೆ, ದೂರದವರೆಗೆ ಪುಣ್ಯ ಹೊರಸೂಸಿ ಆ ವಲಯದಲ್ಲಿ ಯಾರು ಬಂದರೂ ಅವರನ್ನು ಬದಲು ಮಾಡುತ್ತೆ. ಹಾಗಾಗಿ ನಾವು ನಿರ್ಧಾರ ಮಾಡಬೇಕು, ನಾವು ಯಾವ ವಲಯದಲ್ಲಿರಬೇಕು, ನಾವು ಯಾವ ವಾತಾವರಣದಲ್ಲಿರಬೇಕು, ಏನು ಹೊರಸೂಸುವಲ್ಲಿ ನಾವಿರಬೇಕು, ನಮಗೇನು ಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರೆ ಮೊದಲು ನಾವು
ಅಲ್ಲಿ ಹೋಗಿ ಅಂಥ ವಾತಾವರಣದಲ್ಲಿ ನಾವು ಇರಬೇಕು. ಇದ್ದರೆ ತಾನೇ ನಾವು ಅದನ್ನು ಪಡ್ಕೊಳ್ತಾ ಇರ್ತೇವೆ. ಹರೇ ರಾಮ್.